ಹಾಯ್ ಆಲ್, ದಿಸ್ ಇಸ್ ಮಹೇಶ್ವರಿ. ವೆಲ್ಕಮ್ ಟು ಮಾಹಿ ನ್ಯೂಟ್ರಿಷನ್ ಕ್ಲಬ್. ಇವತ್ತು ನಾನು ನಿಮ್ಗೆ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಕಾಫಿ ಬದಲಾಗಿ ಅಫ್ರೆಶ್ ಆಗಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಆಸ್ ಅ ಬ್ರೇಕ್ಫಾಸ್ಟ್ ಬದಲಾಗಿ ನಾನು ಹೆಲ್ದಿ ಶೇಕ್, ವರ್ಲ್ಡ್ ನಂಬರ್ 1 ನ್ಯೂಟ್ರಿಷನ್ ಆಗಿರೋ ನನ್ನ ಹರ್ಬಲೈಫ್ ನ್ಯೂಟ್ರಿಷನ್ ಹೆಲ್ದಿ ಶೇಕ್ ನ ನಾನು ನನ್ನ ಲೈಫ್ ನಲ್ಲಿ ಅದನ್ನ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಸೊ ಯಾಕೆ ಇರಬಹುದು, ಏಂತಕ್ಕೆ ನಿಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ, ಯಾಕೆ ನಾವು ಬ್ರೇಕ್ಫಾಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಬ್ರೇಕ್ಫಾಸ್ಟ್ ಅನ್ನೋದು ಯಾಕೆ ನಾವು ವರ್ಲ್ಡ್ ನಂಬರ್ 1 ಯಾಕೆ ಚೂಸ್ ಮಾಡ್ಕೊಂಡಿದ್ದೀನಿ, ಅದು ಏನು ಅಷ್ಟೊಂದು ಇಂಪಾರ್ಟೆಂಟ್ ಇದೆ ಅದರಲ್ಲಿ ಅಂತ ನಾನು ನಿಮ್ಗೆ ಇವತ್ತು ಹೇಳಕ್ ಬಂದಿದ್ದೀನಿ. ಅದರಲ್ಲಿ ನಾನು ಆಸ್ ಎ ಕಾಫಿ ಆಗಿ ರಿಪ್ಲೇಸ್ಮೆಂಟ್ ಆಗಿ ಅಫ್ರೆಶ್ ಅಂತ ನಾನು ಇವತ್ತು ತಗೊಂಡ್ ಬಂದಿದ್ದೀನಿ. ಈ ಅಫ್ರೆಶ್ ನ ತಗೊಳ್ತಾ ಇದ್ದೀನಿ ನಾನು. ಅಫ್ರೆಶ್ ಅಂತಂದ್ರೆ ಏನಂತಂದ್ರೆ, ತುಂಬಾ ಇದನ್ನ ಎನರ್ಜೆಟಿಕ್ ಆಗಿ ನಮ್ಗೆ ಹೋಲ್ ಡೇ ಎನರ್ಜೆಟಿಕ್ ಆಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಪರ್ ಸರ್ವಿಂಗ್ ನಲ್ಲಿ 40 mg ಅಷ್ಟು ನಮ್ಗೆ ಬೇಕಾಗಿರುವಂತಹ ಕೆಫೆನ್ ಸಿಗುತ್ತೆ. ಓಕೆನಾ. ಕಾಫಿ ಟೀ ನಲ್ಲಿ ನಮ್ಗೆ ಏನಪ್ಪಾ ಸಿಗುತ್ತೆ, ಕೆಫೆನ್ಗೋಸ್ಕರನೇ ತಗೋತೀವಿ. ಕೆಫೆನ್ ಇನ್ ದ ಸೆನ್ಸ್ ಏನು, ನಮ್ಮನ್ನ ಮೆಂಟಲಿ ಅಲರ್ಟ್ ಆಗಿ ಇಟ್ಕೊಳಕ್ಕೆ ಹೆಲ್ಪ್ ಆಗುತ್ತೆ, ಸ್ವಲ್ಪ ರಿಫ್ರೆಶಿಂಗ್ ಆಗಿರ್ಬೇಕು ಅಂತ ಫೀಲ್ ಮಾಡ್ತೀವಿ. ಅಫ್ರೆಶ್ ನಲ್ಲಿ ಏನ್ ಸಿಗುತ್ತೆ ನಮ್ಗೆ, ಕಾಫಿನಲ್ಲಿ ಯಾಕೆ ಅದು ಇಲ್ಲ ಮೇಡಮ್ ಅಂತಂದ್ರೆ, ಕಾಫಿ ಟೀ ಅದ್ರಲ್ಲಿ ನಮ್ಗೆ ಬೇಕಾಗಿರೋ ಕೆಫೆನ್ ಸಿಗುತ್ತೆ, ಬಟ್ ಇನ್ಕ್ಲೂಡಿಂಗ್ ದಾಟ್ ನಮ್ಗೆ ಬೇಡದೇ ಇರುವಂತಹ ಫ್ಯಾಟ್, ಬೇಡದೇ ಇರುವಂತಹ ಶುಗರ್, ಇದು ಎರಡು ಸೇರಿ ಸಿಗುತ್ತೆ. ಓಕೆನಾ. ನಾವು ಕಾಫಿ ಟೀ ಅಂತ ತಗೊಳ್ಳೋದು ಯಾಕೆ ಅಂತಂದ್ರೆ ಮೆಂಟಲ್ ಅಲರ್ಟ್ನೆಸ್ಗೋಸ್ಕರ. ಓಕೆ. ಇದ್ರಲ್ಲಿ ಐ ಆಮ್ ಸೋ ವೆರಿ ಹ್ಯಾಪಿ ಟು ಚೇಂಜ್ ಮೈ ರೋಟೀನ್. ಕಾಫಿ ಟೀ ಬದಲಾಗಿ ಅಫ್ರೆಶ್ ನ ತಗೊಂಡಿದ್ದೀನಿ ಅಂತಂದ್ರೆ, ಇದರಲ್ಲಿ ನೋ ಹ್ಯಾವ್ ಎನಿ ಆಡೆಡ್ ಶುಗರ್, ನೋ ಹ್ಯಾವ್ ಎನಿ ಆಡೆಡ್ ಫ್ಯಾಟ್ಸ್. ಓಕೆ. ಓನ್ಲಿ ನಮ್ಗೆ ಬೇಕಾಗಿರುವಂತಹ ಗುಡ್ ಕೆಫೆನ್ ನಮ್ಗೆ ಸಿಗುತ್ತೆ ಇದರಲ್ಲಿ. ಅಂಡ್ ಇನ್ಕ್ಲೂಡಿಂಗ್ ಇದನ್ನ ಹಾಟ್ ವಾಟರ್ ನಲ್ಲಿ ತಗೊಳ್ಳೋದ್ರಿಂದ ನಮ್ಗೆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ಲೂಡಿಂಗ್ ದಟ್ ನಾವು ಹೋಲ್ ಡೇ ಮೆಂಟಲಿ ಅಲರ್ಟ್ ಆಗಿ ಕಾನ್ಸಂಟ್ರೇಟ್ ಆಗಿ ಇರೋದಕ್ಕೆ ಇದು ನಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈಗ ನಾನಿವಾಗ ಇದು ಅಫ್ರೆಶ್ ಕಾಫಿ ಟೀ ರಿಪ್ಲೇಸ್ಮೆಂಟ್ ಆಗಿ ತಗೊಂಡೆ ಅಂತ ಹೇಳಿದೆ. ಸೊ ಇನ್ಕ್ಲೂಡಿಂಗ್ ದಿಸ್ ನಾನು ಶೇಕ್ ನ ಯಾಕೆ ತಗೊಳ್ತಾ ಇದ್ದೀನಿ, ಶೇಕ್ ನ ಆಸ್ ಅ ಬ್ರೇಕ್ಫಾಸ್ಟ್ ನ ಕ್ವಿಟ್ ಮಾಡಿ ಯಾಕೆ ಇದನ್ನ ತಗೊಳ್ತಾ ಇದ್ದೀನಿ, ಬ್ರೇಕ್ಫಾಸ್ಟ್ ನಲ್ಲಿ ಇಲ್ಲದೆ ಇರೋದು ಶೇಕ್ ನಲ್ಲಿ ಏನಿದೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಓಕೆ. ಥ್ಯಾಂಕ್ ಯು ಸೋ ಮಚ್.